ಎಲ್ಲ SLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೆ. SLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ SLC ಎಕ್ಸಾಮು ಮಾರ್ಚ್ 18ಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಏಪ್ರಿಲ್ 2ಕ್ಕೆ ಎಕ್ಸಾಮ್ ಅನ್ನೋದು ಎಂಡ್ ಆಗಿದೆ. ಇವತ್ತಿಗೆ ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಏನಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇದ್ರಿ. ಸೊ ಅದಕ್ಕೆ ಈಗ ಅಫಿಷಿಯಲ್ ಆಗಿ SLC ಬೋರ್ಡಿಂದನೇ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ ಈಗ ಕನ್ಫರ್ಮ್ ಆಗಿ ರಿಸಲ್ಟ್ ಡೇಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಈಗ ಮೌಲ್ಯಮಾಪನ ಯಾವಾಗ ಶುರು ಆಗುತ್ತೆ, ಹಾಗೆ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತಾ, ಲಿಬ್ರಲ್ ಇರುತ್ತಾ, ಹಾಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು, ಹಾಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಷ್ಟು ಕೊಡ್ತಾರೆ, ಹಾಗೆ ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಎಕ್ಸಾಮ್ ಅನ್ನೋದು ಎಲ್ಲ SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. SLC ಎಕ್ಸಾಮ್ ಸ್ಟಾರ್ಟ್ ಮಾರ್ಚ್ 18ರಿಂದ ಏಪ್ರಿಲ್ 2ಕ್ಕೆ ಕಂಪ್ಲೀಟ್ ಆಗಿದೆ. ಈಗ ಮೌಲ್ಯಮಾಪನ ಯಾವಾಗ ಶುರುವಾಗುತ್ತೆ ಅಂದರೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಯಾವಾಗಿಂದ ಶುರುವಾಗುತ್ತೆ ಅಂತ ಕೇಳ್ತಿದ್ರೆ, ಸೊ ಅದು ಬಂದುಬಿಟ್ಟು ಇವ್ಯಾಲ್ಯೂಯೇಷನ್ ಅಂದರೆ ಈಗ ಎಕ್ಸಾಮ್ ಮುಗಿದ್ಬಿಟ್ಟು ಆಫ್ಟರ್ 5 ಡೇಸಿಂದ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಮೌಲ್ಯಮಾಪನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಏಪ್ರಿಲ್ 8ಕ್ಕೆ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 8ಕ್ಕೆ ಇವ್ಯಾಲ್ಯೂಯೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ ಅಥವಾ ಲಿಬರಲ್ ಹೇಗಿರುತ್ತೆ ಅಂತ ಕೇಳ್ತಿದ್ರೆ, ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾರನ್ನು ಕೂಡ ಇವ್ಯಾಲ್ಯೂಯೇಷನ್ ಇದು ಸೆಂಟರ್ ಒಳಗಡೆ ಅಥವಾ ರೂಮ್ ಒಳಗಡೆ ಯಾರನ್ನೂ ಕೂಡ ಬಿಟ್ಕೊಳ್ಳಲ್ಲ. ಹಾಗೆ ಪೇಪರ್ನ ಹೇಗೆ ಕರೆಕ್ಷನ್ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಪೇಪರ್ನ ಹೇಗೆ ಕರೆಕ್ಷನ್ ಮಾಡ್ತಾರೆ ಅಂದರೆ ಒಬ್ಬರು ಕರೆಕ್ಷನ್ ಮಾಡ್ತಾ ಹೋಗ್ತಾರೆ, ಮಾರ್ಕ್ಸ್ನ ಇಂಟರ್ ಮಾಡಲ್ಲ, ಜಸ್ಟ್ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ಇನ್ನೊಬ್ಬರು ಮಾರ್ಕ್ಸ್ ಎಲ್ಲ ಕೊಟ್ಟಿರೋದು ಕರೆಕ್ಟ್ ಇದೆಯಾ, ಕೌಂಟ್ ಮಿಸ್ಟೇಕ್ ಏನಾರು ಇದೆಯಾ ಅಂತ ಚೆಕ್ ಮಾಡ್ತಾ ಬರ್ತಾ ಹೋಗ್ತಾರೆ. ಸೊ ಈ ಥರ ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಲಿಬರಲ್ ಅಂತೂ ಇರಲ್ಲ. ನೆಕ್ಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಿದ್ರೆ, ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾಸಿಂಗ್ ಮಾರ್ಕ್ಸ್ ಯಾವ ಥರ ಅಂದರೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್, ಅಂದರೆ 100ಕ್ಕೆ ನೀವು 33% ಅನ್ನೋದನ್ನು ತೊಗೊಂಡಿದ್ದು ಬಿಟ್ಟರೆ ನೀವು ಪಾಸ್ ಅನ್ನೋದು ಆಗ್ಬೋದು. ಇನ್ನು ಪಾಸಿಂಗ್ ಮಾರ್ಕ್ಸ್ ಬಂತಂತಲೇ ಅರ್ಥ. ಇನ್ನು ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಮೆಂಟ್ ಅಂದರೆ ಈಗ 625ಕ್ಕೆ ನಿಮಗೆ 206 ಬಂತಂದರೆ ನೀವು ಪಾಸ್ ಆದಂಗೆ. ಇನ್ನು ಸಬ್ಜೆಕ್ಟ್ ವೈಸ್ ಮಿನಿಮಮ್ ನೋಡೋದಾದರೆ 30%, ಅಂದರೆ 100ಕ್ಕೆ ನಿಮಗೆ 30 ಮಾರ್ಕ್ಸ್ ಅನ್ನೋದು ಬರಲೇಬೇಕು. ಅಂದರೆ 30% ಬರಲೇಬೇಕು. ಇಲ್ಲಾಂದರೆ ನೀವು 80ಕ್ಕೆ ಬರೀತಾರಲ್ಲ, ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ನ ಬಿಟ್ಬಿಟ್ಟು ಇಂಟರ್ನಲ್ಸ್ ಮಾರ್ಕ್ಸ್ನ ಕೌಂಟ್ ಮಾಡಿದ್ರೆ ನಿಮಗೆ 80ಕ್ಕೆ ಎಷ್ಟು ಬರಬೇಕಂದ್ರೆ 24 ಮಾರ್ಕ್ಸು ಬರಲೇಬೇಕು. 24 ಮಾರ್ಕ್ಸ್ ಬಂದರೆ ನೀವು ಪಾಸ್ ಅನ್ನೋದನ್ನು ಮಾಡ್ತಾರೆ. ಇಲ್ಲಾಂದರೆ 100ಕ್ಕೆ 30 ಮಾರ್ಕ್ಸ್ ಬರಲೇಬೇಕು, ಬಂದರೆ ಪಾಸು. ನೀವು ನೆಕ್ಸ್ಟ್ ನೋಡೋದಾದರೆ ಏನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಷ್ಟು ಕೊಡ್ತಾರೆ ಅಂತ ಕೇಳ್ತಿದ್ರೆ, ಗ್ರೇಸ್ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ 30 ಮಾರ್ಕ್ಸ್ ಇರುತ್ತಲ್ಲ, ಅಂದರೆ ಈಗ 80ಕ್ಕೆ 24 ಬಂದರೆ ಪಾಸು. ಸೊ 24ಅಲ್ಲಿ ನಿಮಗೆ 20, 21 ಅಥವಾ 22 ಈ ಥರ ಇದ್ದರೆ ನಿಮ್ಮನ್ನು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅನ್ನೋದನ್ನು ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ತುಂಬ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ನೀವು ಪ್ರಿಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಗ್ರೇಸ್ ಮಾರ್ಕ್ಸ್ ಅನ್ನೋದು ತುಂಬ ಜಾಸ್ತಿ ಗ್ರೇಸ್ ಮಾರ್ಕ್ಸ್ ಏನು ಕೊಡಲ್ಲ. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಪಾಸಿಂಗ್ಗೆ ಹತ್ತಿರ ಇದ್ದರೆ ಪಾಸ್ ಮಾಡ್ತಾರೆ. ಇಲ್ಲಾಂದರೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಆವಾಗ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ರಿಸಲ್ಟ್ ಯಾವಾಗ ಬರುತ್ತೆ, ಡೇಟ್ ಅಂತ ಕೇಳ್ತಿದ್ರೆ, ಅಫಿಷಿಯಲ್ ಆಗಿ ಈಗ ಡೇಟ್ ಅನ್ನೋದು ಕನ್ಫರ್ಮ್ ಆಗಿದೆ, ಅನೌನ್ಸ್ಮೆಂಟ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಏಪ್ರಿಲ್ ಬಂದುಬಿಟ್ಟು ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಂದರೆ ಏಪ್ರಿಲ್ ಎಂಡ್ ವೀಕ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಏಪ್ರಿಲ್ 24ಕ್ಕೆ ಅಂತ ಈಗ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಜಸ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಇನ್ನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿಲ್ಲ. ಬೋರ್ಡ್ ಕಡೆಯಿಂದ SLC ಶಿಕ್ಷಣ ಇಲಾಖೆಯಿಂದ ಇನ್ನೂ ಕೊಟ್ಟಿಲ್ಲ. 24ಕ್ಕೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನೀವೇನು ತುಂಬ ಟೆನ್ಷನ್ ಮಾಡ್ಕೊಳೋದು ಬೇಡ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನು ನೋಡಿದ್ರೆ ಈ ವರ್ಷ ಗ್ರೇಡ್ ಇರುತ್ತೆ 3rd ಲ್ಯಾಂಗ್ವೇಜಿಗೆ. ಸೊ ಗ್ರೇಡ್ ಅಂದರೆ ABCD ಗ್ರೇಡ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಇನ್ನು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಅದನ್ನು ಕೂಡ ನೋಡ್ತಾ ಹೋಗೋಣ. SLC ರಿಸಲ್ಟ್ನ ಹೇಗೆ ಚೆಕ್ ಮಾಡೋದಂದರೆ, ಫಸ್ಟು rizaltnik.in ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಬೇಕು. ಅಂದರೆ SLC 26 ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಆ ಲಿಂಕ್ನ ಕ್ಲಿಕ್ ಮಾಡಬೇಕು. ಕೆಲವೊಂದು ಸರ್ತಿ ಲೋಡ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಕೆಲವೊಂದು ಸರ್ತಿ ಪಟ್ ಅಂತ ನಿಮಗೆ ಬರುತ್ತೆ. ನೆಕ್ಸ್ಟು
ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಬಿಟ್ಟು, ಅಂದರೆ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತಲ್ಲ, ಸೊ ಅದನ್ನು ಎಂಟರ್ ಮಾಡಬೇಕು. ಹಾಗೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಸತಿ ಅಂದರೆ ಸರ್ವರ್ ಎರರ್ ಕೂಡ ಇರುತ್ತೆ. ಅಂದರೆ ಸರ್ವರ್ ತುಂಬ ಜನ ಎಟ್ ಎ ಟೈಮ್ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಬಂದಾಗ ಸೊ ಎರರ್ ಕೂಡ ಬರುತ್ತೆ, ಸರ್ವರ್ ಎರರ್ ಬರುತ್ತೆ. ನೆಕ್ಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಚೆಕ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ರಿಸಲ್ಟ್ ಬರುತ್ತೆ, ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಎಲ್ಲದ್ರ ಬಗ್ಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.